Okay, listen here. Today we are discussion daily use sentences. ನಾವು ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರ ಒಂದು ಸ್ಪೋಕನ್ ಇಂಗ್ಲಿಷ್ ಟಾಪಿಕ್ ಆಗಿರ್ತಕ್ಕಂತ ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಬಳಸ್ತಕ್ಕಂತ ಕೆಲವೊಂದು ಇಂಗ್ಲಿಷ್ ವಾಕ್ಯಗಳನ್ನ ಕನ್ನಡದೊಂದಿಗೆ ಕಲಿಯೋಣ. ಓಕೆ, ಆರ್ ಯು ರೆಡಿ? ಓಕೆ, ಲಿಸನ್ ಕೇರ್ಫುಲಿ. ಇಲ್ಲಿ ನೋಡ್ರಿ, ಬಹಳಷ್ಟು ಈಸಿ ಆಗಿರ್ತಕ್ಕಂತ ಸೆಂಟೆನ್ಸ್ ಗಳು ನಾವು ದಿನಾಲೂ ಬಳಸ್ತೀವಿ ಇವನು. ಆದ್ರೆ ಇಂಗ್ಲಿಷ್ ಮಾತಾಡಕ್ ಮಾತ್ರ ಏನ್ ಮಾಡ್ತೀವಿ, ಬಹಳಷ್ಟು ಹೆದರ್ತೀವಿ. ಯಾಕೆ ಹೆದರ್ತೀವಿ? ನನಗ್ ಬರಂಗಿಲ್ಲ, ನಾನು ಮಾತಾಡೋ ಮುಂದ ಗ್ರಾಮ್ಯಾಟಿಕಲಿ ಮಿಸ್ಟೇಕ್ ಆಗ್ತೈತಿ, ಅದೇ ಅಲ್ಲಿ ನಾವು ಎಡುವುದು ಎಲ್ಲಿಪ್ಪ ಅಂತಂದ್ರೆ ಇಲ್ಲೇ ಎಡುತ್ತೀವಿ. ಅದು ಏನಾರೇ ಆಗ್ಲಿ, ಎಷ್ಟು ಬಂದಷ್ಟು ನಾವು ಧೈರ್ಯವಾಗಿ ಮಾತಾಡಿದಪ್ಪ ಅಂತಂದ್ರೆ ತಾನ ಇಂಗ್ಲಿಷ್ ನಮಗೆ ಈಸಿ ಆಗ್ತಾ ಹೋಗ್ತೈತಿ. ಓಕೆ, ಇಲ್ಲಿ ನೋಡ್ರಿ, ಇವೇನ್ ದೊಡ್ಡ ಡಿಫಿಕಲ್ಟ್ ಅಲ್ಲ, ಎಲ್ಲರಿಗೂ ಗೊತ್ತಿರ್ತಕ್ಕಂತ ಸೆಂಟೆನ್ಸ್ ಗಳನ್ನ ಅದಾವ. ಆದ್ರೆ ನಾವು ದಿನನಿತ್ಯದಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಆಗ್ಲಿ ನಮ್ಮ ಮನೆಯಲ್ಲಾಗ್ಲಿ ಯಾರು ಯೂಸ್ ಮಾಡಂಗಿಲ್ಲ. ಫಸ್ಟ್ ಒನ್, ಲಿಸನ್ ಹಿಯರ್. ಹೌ ಆರ್ ಯು? ಹೌ ಆರ್ ಯು ಅಂದ್ರೆ ಏನಪ್ಪಾ ಅಂತಂದ್ರ ನೀನು ಹೇಗಿದ್ದೀಯಾ. ಇದನ್ನ ಯಾವಾಗ ಬಳಸ್ತೀವಿ ನಾವು ಈ ಸೆಂಟೆನ್ಸ್ ಅನ್ನ? ನಿಮ್ ಬೇರೆ ಫ್ರೆಂಡ್ಸ್ ಇರ್ತಾರ, ಹೌದಾ? ಅವ್ರು ಬಹಳ ದಿವಸ ಆಗಿರ್ತತಿ ಭೇಟಿಯಾಗಿ, ಅವರನ್ನ ನಾವು ಮೀಟ್ ಆಗ್ತೀವಿ. ಅವಾಗ ನಾವು ಸಡನ್ ಅವ್ರಿಗೆ ಕೇಳೋದೇನ, ಹೌ ಆರ್ ಯು, ನೀ ಹೆಂಗದಿ, ನೀ ಹೇಗಿದ್ದೀಯಾ ಅಂತ ಕೇಳ್ತೀವಿಲ್ಲ. ಅವ್ರವ್ರೆ ನಿಮ್ಮನ್ನ ಕೇಳ್ತಾರಿಲ್ಲ ಅವ್ರ ನಿಮ್ಮನ್ನ. ಅದನ್ನ ಏನಪ್ಪಾ ಅಂತಂದ್ರ ನಾವ ಆರಾಮದೇನ ಹಿಂಗ್ ಕೇಳೋದಲ್ಲ, ಹೌ ಆರ್ ಯು ಈ ರೀತಿಯಾಗಿ ನಾವು ಕೇಳ್ಬೇಕು. ಅದೇ ಏನಪ್ಪಾ ಕನ್ನಡದಲ್ಲಿ ನೀನು ಹೇಗಿದ್ದೀಯಾ ಅಂತಕ್ಕಂತ ಈ ಶಬ್ದ ಹೌ ಆರ್ ಯು. ದಿಸ್ ಒನ್ ಸೆಂಟೆನ್ಸ್ ಯೂಸ್ ಮೀಟ್ ಫಾರ್ ಯುವರ್ ಫ್ರೆಂಡ್ ಲಾಂಗ್ ಟೈಮ್. ನೀವು ಬಹಳ ದಿನಗಳ ನಂತರ ನಿಮ್ಮ ಫ್ರೆಂಡ್ ಅನ್ನ ಭೇಟಿಯಾದಾಗ ಕೇಳ್ತಕ್ಕಂತ ಒಂದು ವಾಕ್ಯ ಹೌ ಆರ್ ಯು ಅಂತಕ್ಕಂತ ಒಂದು ಸೆಂಟೆನ್ಸ್. ನೆಕ್ಸ್ಟ್ ಒನ್, ಅದಕ್ಕೆ ನೀವು ರಿಪ್ಲೈ, ನಿಮ್ ಫ್ರೆಂಡ್ ನಿಮ್ಮನ್ನ ಕೇಳಿದಾಗ ನೀವು ಅದಕ್ಕೆ ಏನನ್ನ ರಿಪ್ಲೈ ಮಾಡ್ಬೇಕು, ಆನ್ಸರ್ ಮಾಡ್ಬೇಕು. ಐ ಆಮ್ ಫೈನ್, ಐ ಆಮ್ ಫೈನ್, ಐ ಆಮ್ ಗುಡ್, ಐ ಆಮ್ ವೆಲ್, ಐ ಆಮ್ ನೈಸ್, ಎಕ್ಸೆಟ್ರಾ. ನೀವು ಯಾವ್ದು ಬೇಕಾದ್ರೆ ಹೇಳ್ರಿ, ನಾನು ಚೆನ್ನಾಗಿದ್ದೇನೆ, ನಾನು ಚೆನ್ನಾಗಿದ್ದೇನೆ ಅಂತಕ್ಕಂತ ಇದೊಂದು ವಾಕ್ಯ. ನೆಕ್ಸ್ಟ್ ಒನ್, ವಾಟ್ ಈಸ್ ಯುವರ್ ನೇಮ್? ನಿಮಗೆ ಯಾರೋ ಅಪರಿಚಿತರು ಭೇಟಿಯಾಗ್ಯಾರ, ನಿಮಗೆ ಯಾರೋ ಗೊತ್ತಿಲ್ಲ, ಹಂಗ ಪರಿಚಯ ಇಲ್ದವ್ರು ಭೇಟಿಯಾಗ್ಯಾರ, ಅವ್ರನ್ನ ನೀವೇನ್ ಕೇಳ್ಬೇಕಾಗತ್ತ? ವಾಟ್ ಈಸ್ ಯುವರ್ ನೇಮ್, ನಿನ್ ಹೆಸರೇನು ಅಂತ ಕೇಳ್ತಿರಿಲ್ಲ ಕಾಮನ್ ಆಗಿ. ಅವಾಗ ನಾವ ವಾಟ್ ಈಸ್ ಯುವರ್ ನೇಮ್ ಅಂತಕ್ಕಂತ ಪ್ರಶ್ನೆಯನ್ನ ಮಾಡ್ತೀವಿ. ಅದಕ್ಕೆ ರಿಪ್ಲೈ ನೋಡ್ರಿ, ಆನ್ಸರ್ ಅನ್ನ ಮತ್ತವ್ರೇನ್ ಹೇಳ್ತಾರ, ಸಡನ್ ಆಗಿ ನಿಮ್ ಹೆಸರನ್ನ ಅಷ್ಟ ಹೇಳ್ಬಾರ್ದು. ಮೈ ನೇಮ್ ಈಸ್, ನನ್ನ ಹೆಸರು. ಇಲ್ಲಿ ಮುಂದೆ ಏನ್ ಮಾಡ್ಬೇಕು, ನಿಮ್ಮ ಹೆಸರನ್ನ ಹೇಳ್ಬೇಕು. ವಾಟ್ ಈಸ್ ಯುವರ್ ನೇಮ್ ಅಂದಾಗ ಮೈ ನೇಮ್ ಈಸ್ ಅಂತಕ್ಕಂಥದ್ದನ್ನ ಸೇರಿಸಿ ಇಲ್ಲಿ ನಿಮ್ಮ ಹೆಸರನ್ನ ಹೇಳ್ಬೇಕಾಗತ್ತ. ನೆಕ್ಸ್ಟ್ ಒನ್ ಸೆಂಟೆನ್ಸ್ ನೋಡ್ರಿ, ವೇರ್ ಆರ್ ಯು ಗೋಯಿಂಗ್? ನೀನು ಅಥವಾ ನೀವು ಎಲ್ಲಿಗೆ ಹೋಗುತ್ತೀರಾ? ಎಲ್ಲಿ ಹೋಗ್ತೀನಿ ನಾ? ನೀವೆಲ್ಲ ಹೊಂಟಿರ್ತೀರಿ. ಎಕ್ಸಾಂಪಲ್, ಒಂದ್ ಕೈಯಾಗ ಒಂದ್ ಬ್ಯಾಗ್ ಹಿಡ್ಕೊಂಡು ಹೊಂಟಾರಪ್ಪ, ವೇರ್ ಆರ್ ಯು ಗೋಯಿಂಗ್? ಅವಾಗ ಕೇಳಿದಾಗ ಏನ್ ಹೇಳ್ತೀರಿ? ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ಬ್ಯಾಗ್ ತಗೊಂಡ್ ಹೊಂಟಿರ್ತೀರಿ, ಕೈಯಾಗ ಒಂದ್ ಚೀಲ. ಅವಾಗ ವೇರ್ ಆರ್ ಯು ಗೋಯಿಂಗ್ ಅಂತ ಕೇಳಿದಾಗ ಏನಂತ ಹೇಳ್ಬೇಕು? ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್, ಐ ಆಮ್ ಗೋಯಿಂಗ್ ಟು ಹೋಮ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್. ದಿಟ್ ಈಸ್ ಎಕ್ಸೆಟ್ರಾ. ನೀವು ಏನ್ ಬೇಕಾದ್ರೂ ಹೇಳ್ಬೋದು. ನೆಕ್ಸ್ಟ್ ಒನ್, ಅದಕ್ಕೆ ಆನ್ಸರ್ ಏನಾಗತ್ತಪ್ಪ ಅಂತಂದ್ರ ಐ ಆಮ್ ಗೋಯಿಂಗ್ ಟು ಸ್ಕೂಲ್. ನಾನು ಶಾಲೆಗೆ ಹೋಗುತ್ತೇನೆ. ನಾನು ಎಲ್ಲಿ ಹೋಗ್ತೀನಿ? ಶಾಲೆಗೆ ಹೋಗುತ್ತೇನೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೀವೆಲ್ಲರೂ ಕೂಡ ಸ್ಟೂಡೆಂಟ್ಸ್ ಆಗಿದ್ರಿಂದ ನೀವೆಲ್ಲ ಹೇಳುವಂತ ಉತ್ತರ ಏನಾಗಿರ್ಬೇಕು? ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಬಟ್ ಅಲ್ಲಿ ಸಿಚುವೇಶನ್ ಅನ್ನ ನೋಡ್ಕೊಂಡು ಹೇಳ್ಬೇಕಾಗತ್ತ ನೀವು. ಮತ್ ಮನಿಗ್ ಹೋಗುವಾಗ ನಾ ಶಾಲೆಗೆ ಹೋಗೋಣ ಅಂದ್ರೆ ತಪ್ಪಾಗತ್ತ. ವಾಟ್ ಆರ್ ಯು ಡೂಯಿಂಗ್? ನೀವೇನ್ ಮಾಡತ್ತೀರಿ? ನೀನು ಏನು ಮಾಡುತ್ತಿರುವೆ? ವಾಟ್ ಆರ್ ಯು ಡೂಯಿಂಗ್? ಕೆಲವೊಬ್ರು ಏನ್ ಮಾಡ್ತಾ ಇರ್ತೀರಿ, ಎನಿ ಟೈಮ್ ವಾಟ್ ಆರ್ ಯು ಡೂಯಿಂಗ್ ಅಂದಾಗ ಐ ಆಮ್ ರೀಡಿಂಗ್ ಅಲ್ಲ. ಯಾಕಂದ್ರೆ ಇಲ್ಲಿ ನೀವು ಬರ್ಸಿರ್ಲ ಅಂತಲ್ಲ, ನಾವು ಕೆಲವೊಂದ್ ಸಮಯದಲ್ಲಿ ರೈಟಿಂಗ್ ಅನ್ನ ಮಾಡ್ತಾ ಇರ್ತೀವಿ, ಹೌದಾ? ಬರಿತಿರ್ತೀವಪ್ಪ, ಅವಾಗೂ ರೀಡಿಂಗ್ ಅಂತ ಹೇಳ್ರ, ದಟ್ ಈಸ್ ರಾಂಗ್. ರೀಡ್ ಅಂದ್ರೆ ಓದುದು, ರೈಟ್ ಅಂದ್ರ ಬರೆಯುವುದು. ಐ ಆಮ್ ರೀಡಿಂಗ್ ಏನು ಮಾಡತ್ತಿಲ್ಲ. ಐ ಆಮ್ ಸಿಟಿಂಗ್, ಐ ಆಮ್ ಸಿಂಪ್ಲಿ ಸಿಟಿಂಗ್, ಐ ಆಮ್ ಪ್ಲೇಯಿಂಗ್, ಐ ಆಮ್ ಡ್ರಿಂಕಿಂಗ್, ಐ ಆಮ್ ಈಟಿಂಗ್. ದಟ್ ಈಸ್ ಎಕ್ಸೆಟ್ರಾ. ನೀವು ಏನ್ ಬೇಕಾದ ಬದಲಾವಣೆಯನ್ನ ಮಾಡಿದಾಗ ಆ ವಾಕ್ಯ ಏನಾಗತ್ತಪ್ಪ ಅಂತಂದ್ರೆ ಚೇಂಜಸ್ ಅನ್ನ ಆಗ್ತದೆ. ನೋಡ್ರಿ, ಐ ಆಮ್ ರೀಡಿಂಗ್, ನಾನು ಓದುತ್ತಿದ್ದೇನೆ. ಕಮ್ ಲೆಟ್ಸ್ ಗೋ, ಕಮ್ ಲೆಟ್ಸ್ ಗೋ, ಬಾ ಹೋಗೋಣ. ನಿಮ್ ಫ್ರೆಂಡ್ಸ್ ಕರಿತಿರ್ತೀರಿ, ಕಮ್ ಲೆಟ್ಸ್ ಗೋ, ಬಾ ಹೋಗೋಣ ನಾವು ಎಲ್ಲಿ ಆಟ ಆಡಕ. ಈ ರೀತಿಯಾಗಿರ್ತಕ್ಕಂತ ಒಂದು ವಾಕ್ಯವನ್ನ ನಾವು ಬಳಸ್ತೀವಿ. ಬಿ ಕೇರ್ಫುಲ್, ಜಾಗೃತಿಯಿಂದ ಇರು. ನೀವು ಹೊರಗಡೆ ಹೋಗ್ತಿರ್ತೀರಿ,
ನಿಮ್ ಸಿಸ್ಟರ್ಸೋ ಬ್ರದರ್ಸೋ ಇರ್ತಾರ, ಯಾರೋ ಜರ್ನಿ ಹೋಗ್ತಿರ್ತಾರ, ಜರ್ನಿ ಮಾಡ್ತಿರ್ತಾರ, ಬಿ ಕೇರ್ಫುಲ್ ಅಂತ ಹೇಳ್ತೀವಿಲ್ಲ, ಜಾಗೃತಿಯಿಂದ ಹೋಗಪ್ಪ, ಹೊರಗಡೆ ಗಾಡಿಗಳು ಬಾಳ ಇರ್ತಾವು ಅಂತ ನಿಮ್ ಮನ್ಯಾಗ ಹೇಳ್ತಾರಲ್ಲ ನಿಮಗ್, ದಟ್ ಈಸ್ ಯೂಸ್ ಬಿ ಕೇರ್ಫುಲ್. ನೆಕ್ಸ್ಟ್ ಒನ್, ಲಿಸನ್ ಟು ಮೀ, ನನ್ನ ಮಾತು ಕೇಳು. ಮೊದಲ ನಾ ಹೇಳು ಕೇಳ, ಲಿಸನ್ ಟು ಮೀ, ನನ್ನ ಮಾತು ಕೇಳು ಅಂತಕ್ಕಂಥ ಒಂದು ವಾಕ್ಯ. ಇವೆಲ್ಲವುಗಳು ಕೂಡ ನಾವು ಪ್ರತಿನಿತ್ಯನೂ ಬಳಸ್ತೀವಿ, ಎಂದರೆ ಒಮ್ಮೆ ಅಲ್ಲ, ದಿನಾಲೂ ಬಳಸ್ತೀವಿ. ನೆಕ್ಸ್ಟ್ ಒನ್ ಸೆಂಟೆನ್ಸ್, ಇಟ್ ಈಸ್ ಗೆಟಿಂಗ್ ಲೇಟ್. ಇಟ್ ಈಸ್ ಗೆಟಿಂಗ್ ಲೇಟ್, ತಡವಾಗುತ್ತಿದೆ, ತಡಾಗತ್ತೆ, ಬೇಡ ಬೇಡ ರೆಡಿ ಆಗ್ರಿ. ಇಟ್ ಈಸ್ ಗೆಟಿಂಗ್ ಲೇಟ್. ಐ ಡೋಂಟ್ ಹ್ಯಾವ್ ಟೈಮ್, ನನಗೆ ಸಮಯವಿಲ್ಲ. ಐ ಡೋಂಟ್ ಹ್ಯಾವ್ ಟೈಮ್, ನನಗೆ ಸಮಯ ಇಲ್ಲ. ಪ್ಲೀಸ್ ಸೇ ಇಟ್ ಅಗೇನ್, ದಯವಿಟ್ಟು ಮತ್ತೆ ಹೇಳಿ. ನಿಮಗ ನಿಮ್ ಟೀಚರ್ಸ್ ಯಾವ್ದೋ ಒಂದು ಸಬ್ಜೆಕ್ಟ್ ಹೇಳೋ ಮುಂದ ತಿಳಿದಿರಂಗಿಲ್ಲ, ಪ್ಲೀಸ್ ಸೇ ಇಟ್ ಅಗೇನ್ ಮ್ಯಾಮ್, ಪ್ಲೀಸ್ ಸೇ ಇಟ್ ಅಗೇನ್ ಸರ್, ದಯವಿಟ್ಟು ಇನ್ನೊಂದ್ಸಾರಿ ಹೇಳಿ ಅಂತ ಕೇಳುವಂತದ ಇದೊಂದು ವಾಕ್ಯ. ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್, ನೀವು ಹೇಳುದ ನನಗೆ ತಿಳಿಲಿಲ್ಲ. ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥ ಆಗಲಿಲ್ಲ. ಈ ರೀತಿ ನೀವು ಹೇಳಿದಾಗ ಅವ್ರಿಗೆ ಇನ್ನೊಂದು ಮೆಥಡ್ ಅಲ್ಲಿನೂ ಕೂಡ ನಿಮಗ ನಾವು ಹೇಳ್ಬೋದು, ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥ ಆಗಲಿಲ್ಲ. ಐ ಅಂಡರ್ಸ್ಟುಡ್, ನನಗೆ ಅರ್ಥವಾಯಿತು. ಅಂಡರ್ಸ್ಟುಡ್, ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ V2 form. ಅಂಡರ್ಸ್ಟ್ಯಾಂಡ್, ಅಂಡರ್ಸ್ಟುಡ್, ಆಲ್ರೆಡಿ ಪಾಸ್ಟ್ ಫಾರ್ಮ್, ನನಗೆ ಅರ್ಥ ಆಗೈತಿ. ಐ ಅಂಡರ್ಸ್ಟುಡ್, ನನಗೆ ಅರ್ಥವಾಯಿತು. ಐ ಆಮ್ ಪ್ರೆಸೆಂಟ್, ನಾನು ಹಾಜರಿದ್ದೇನೆ. ಐ ಆಮ್ ಅಬ್ಸೆಂಟ್, ನಾನು ಗೈರು ಹಾಜರಿದ್ದೇನೆ. ಐ ಆಮ್ ಅಬ್ಸೆಂಟ್ ಅಂದ್ರ ನಾನು ಗೈರು ಹಾಜರಿದ್ದೇನೆ. ಐ ಆಮ್ ಪ್ರೆಸೆಂಟ್ ಮೀನಿಂಗ್ ನಾನು ಹಾಜರಿದ್ದೇನೆ. ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಇವಾಗ ನಾನು ನಿಮ್ಗೆ ಕೇಳಿ ಕೆಲವೊಂದು ಕ್ವಶನ್ ಗಳನ್ನ ಹೇಳ್ತೀರಿ. ಆರ್ ಯು ರೆಡಿ? ಓಕೆ, ಟೆಲ್ ಮಿ, ಆಲ್ ಆರ್ ಗ್ರೂಪ್ ವೈಸ್ ಆನ್ಸರ್ ಓನ್ಲಿ. ಹೌ ಆರ್ ಯು? Yes. Next one, what is your name? Come here. What is your name? My name is Krutika Vidalkata. Very good. Go. Next one, where are you going? Come here. Where are you going? I am going to school. Okay, very good. What are you doing? Come fast. What are you doing, you? I am reading. Yes, very good. Next one. Come here. Are you understand this lesson? I understood. Yes, very good. Okay, ಗೊತ್ತಾಯ್ತಲ್ಲ? ಈ ರೀತಿ ಆಗಿರ್ತಕ್ಕಂತ ಒಂದು ಸಿಂಪಲ್ಸ್ ಡೈಲಿ ಒಂದು ಈ ರೀತಿ ಆಗಿರ್ತಕ್ಕಂತ ಒಂದು ಸಿಂಪಲ್ ಆಗಿರ್ತಕ್ಕಂತ ಒಂದು ಸೆಂಟೆನ್ಸ್ ಆಗಿರ್ಬೋದು, ಒಂದು ವರ್ಡ್ಸ್ ಆಗಿರ್ಬೋದು, ನಾವು ಯೂಸ್ ಮಾಡ್ತಾ ಹೋದ್ವಪ್ಪ ಅಂತಂದ್ರ ನಮಗೆ ಇಂಗ್ಲಿಷ್ ಡೈಲಿ ಬಹಳಷ್ಟು ಈಸಿ ಆಗತ್ತ. ಪ್ರತಿನಿತ್ಯನು ಒಂದು 10 ವರ್ಡ್ಸ್ 10 ಸೆಂಟೆನ್ಸ್ ನಾವು ಕಲಿತಾ ಹೋದ್ರ ನಿಮಗೆ ಇನ್ನೂ ಫ್ಲುಯೆಂಟ್ಲಿ ಆಫ್ ಇಂಗ್ಲಿಷ್. ದಿಸ್ ಈಸ್ ಅ ಸ್ಪೋಕನ್. ಯು ಟಾಕ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಯುವರ್ ಹೋಮ್. ಈ ರೀತಿ ನೀವು ಮಾತಾಡ್ತಾನೆ ಹೋಗ್ಬೇಕು. Hey, come here. What is your name? My name is Darshan Bittin. What are you doing? I am writing. Yes, go. Very good. Are you understand? Huh? Yes. Okay, thank you.